ಒಂದು ಓಟಿಗೆ 5 ಲಕ್ಷ ಅಂತಾರೆ. 5 ಲಕ್ಷ ನನಗಂತೂ ಗೊತ್ತಿಲ್ಲಪ್ಪ, ಹೇಳ್ತಾರೆ. ನನ್ನ ಮಹಿಳಾ ಕಾನ್ಸ್ಟಿಟ್ಯೂನ್ಸಿಯ ಒಬ್ಬ 2-3 ಜನ ಅಭ್ಯರ್ಥಿಗಳನ್ನು ತಗೊಂಡೋಗಿ ಗೋವಾದಲ್ಲಿರಿಸಿದ್ರು. ಅವ್ರ ಗಂಡಂದರು ಇದೊಬ್ಬ ಅಭ್ಯರ್ಥಿಯ ಅಣ್ಣ ನನ್ನ ಬಳಿ ಬಂದು ಸರ್ ನಮ್ಮ ಶ್ರೀಮತಿಯವರನ್ನು ಕರ್ಕೊಂಡೋಗಿ ಗೋವಾದಲ್ಲಿ ಇಟ್ಕೊಂಡಿದ್ರು ರೆಸಾರ್ಟಲ್ಲಿ, ಏನು ಮಾಡಬೇಕು ಅಂತ ಕೇಳಿದ್ರು. ಹೋಗ್ರಪ್ಪ ನಿಮ್ಮ ಮೆಣಸಿನ ಕರ್ಕೊಂಬನ್ನಿ ಅಂತ ಹೇಳಿದೆ. ಅವ್ರ ಕನಿಷ್ಠ ಪಕ್ಷ ಗಂಡ ಅವ್ರ ಅಣ್ಣ ಕಾರ್ ತಗೊಂಡೋಗಿ ಆ ರೆಸಾರ್ಟ್ ಮುಂದೆ 3 ದಿವಸ ಕಾಯ್ತಾರೆ. ಕನಿಷ್ಠ ಪಕ್ಷ ಅವ್ರಿಗೆ ಹೆಂಡತಿನ ಗಂಡನ ಮಾತಾಡ್ಸಕ್ಕೆ ಬಿಡಲಿಲ್ಲ. ಜೊತೆಗೆ 20 ಜನ ಬೋನ್ಸರ್ಗಳು. ನಾವು ಯಾವತ್ತೂ ನೋಡಿಲ್ಲಪ್ಪ ಬೋನ್ಸರ್ಗಳನ್ನ. ಬೋನ್ಸರ್ ಹೆಂಗಿರ್ತಾರೋ ಗೊತ್ತಿಲ್ಲ. ಆ ಬೋನ್ಸರ್ಗಳು ಅಲ್ಲಿ ಯಾರು ಸುಳಿಯಕ್ಕೆ ಬಿಡಲ್ವಂತ. ಹೀಗೆ ರಾಜಕಾರಣ ಹೊಡೆದಂದ್ರೆ ಅವರು ಎದುರಿಸಿ ಓಡಿಸಿದ್ದಾರೆ. ಯಾರು ಬೋನ್ಸರ್ ಹೊಡಿತೀವಿ ಎದುರಿಸಿ ಓಡಿಸಿದ್ದಾರೆ. ಅದಾದ ನಂತರ ನಮ್ಮ ಎಂಪ್ಲಾಯ್ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆ ಪೊಲೀಸರು ಯಾವ ಮಟ್ಟಿಗಿದ್ದಾರೆ ಅಂದರೆ ಸಚಿವಾಲಯ ತಗೊಂಡ್ಬಂದು ನಾವೇ ಸಹಾಯ ಮಾಡೋಕ್ಕಾಗೋದಿಲ್ಲ ಅಂತೇಳಿ ವಾಪಸ್ ಕಳಿಸಿದ್ರು. ಆಮೇಲೆ ಇಲ್ಲಿ ಕಂಪ್ಲೇಂಟ್ ಕೊಟ್ಟು ಪೊಲೀಸ್ ಇಲಾಖೆಯವರು ಇನ್ಸ್ಪೆಕ್ಟರ್ ಸಮೇತ ಅಲ್ಲಿಗೆ ಹೋದಾಗ ಕೂಡ ಬೆಳಗಾಮಲ್ಲಿ ಒಂದು SP ಅವರಿಗೆ ಏನು ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ತಮ್ಮ MLC ಇದ್ದಾರೆ, ಅವರು ಆ SP ಮುಖಾಂತರ ಪ್ರೊಟೆಕ್ಟ್ ಮಾಡ್ತಾರೆ. ಸೌಜನ್ಯಕ್ಕಾದರೂ ಕೂಡ ಆ ಮಾಹಿತಿ ಕೊಡೋದಿಲ್ಲ. ಅಂದರೆ ಇವರು ಯಾವ ಮಟ್ಟಕ್ಕೆ, ಬಹುಶಃ ಅವ್ರು ಹೇಳೋ ಮಾಹಿತಿ ಪ್ರಕಾರ ನಾನು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಮಾತಾಡಿದೆ. ಅವ್ರು ಹೇಳಿದ್ರು, ಸರ್ ಜಿಲ್ಲಾ ಮಂತ್ರಿಗಳು 4 ಬಾರಿ ಫೋನ್ ಮಾಡಿದ್ರು ಅನ್ನೋ ಮಾತನ್ನು ಹೇಳಿದ್ರು. ಇರಲಿ, ಅದು ನಾವೇನು ಮಾಡೋ ಅಧಿಕಾರ ಇದೆ, ಆ ಅಧಿಕಾರವನ್ನು ಹೆಂಗೆ ಬೇಕೋ ಅವ್ರು ಬಳಸ್ಕೊಳ್ತಾರೆ. ಯಾಕಂದರೆ ಅದು ಮುಂದೆ ಹೇಳ್ತೀನಿ, ಈ ಅಧಿಕಾರ ಲಿಕ್ಕಿಗಳು ಹೇಗೆ ಎಲ್ಲೆಲ್ಲಿ ಎಷ್ಟೆಷ್ಟು ಕೋಟಿ ಯಾವ್ಯಾವ ಬಾಬತ್ತಲ್ಲಿ ಬಂತು ಅಂತೇಳಿ ಮುಂದೆ ಹೇಳ್ತೀನಿ ಹೇಳಿ. ಇಷ್ಟೆಲ್ಲ ಆದರೂ ಕೂಡ ಇವತ್ತು ಆ ಅಭ್ಯರ್ಥಿಯನ್ನು, ಆ ಹೆಣ್ಣು ಮಕ್ಕಳನ್ನು ಬಲವಂತವಾಗಿ ಸ್ಟೇಟ್ಮೆಂಟ್ ಮಾಡಿಸಿ ರೆಕಾರ್ಡ್ ಮಾಡಿ ಕಳಿಸ್ಕೊಡ್ತಾರೆ. ನಾವು ಸ್ವಇಚ್ಛೆಯಿಂದ ಬಂದಿದ್ದೇವೆ ಅಂತ. ಯಾವ ಮಟ್ಟಕ್ಕೆ ದಬ್ಬಾಳಿಕೆ ಅಂತ ತಾವು ಯೋಚನೆ ಮಾಡಬೇಕಾಗ್ತದೆ. ಇಷ್ಟೇ ಹೇಳ್ತೇನೆ, ಎಲ್ಲದಕ್ಕೂ ಒಂದು ಕಾಲ ಇದೆ. ಕೌರವರಿಗೂ ಕಾಲ ಇದೆ, ಪಾಂಡವರಿಗೂ ಕಾಲ ಇದೆ. ಕಾಲ ಬರ್ತದೆ. ಚಕ್ರ ಇದು. ಈ ಚಕ್ರವನ್ನು ನಾವೆಲ್ಲ ಕೂಡ ಭಾಳ ವರ್ಷದ ನೋಡಿದ್ದೇವೆ. ನಾನು ಒಂದವ್ರು ಯಾರು ಕೂಡ ಬಹುಶಃ ರಾಜಕೀಯವಾಗಲಿ ಹಣದಾಗಲಿ ಉಳಿದಿಲ್ಲ. ಯಾರು ನಾವು ಅಂತಾರೆ ಅವರಿವತ್ತು ಉಳಿದಿದ್ದಾರೆ, ಬದುಕಿದ್ದಾರೆ. ಹೀಗಾಗಿ ನಾನು ಯಾರ ಮೇಲೆ ಕೂಡ ಆರೋಪ ಮಾಡೋಕ್ಕೆ ಹೋಗೋದಿಲ್ಲ. ಕಾಲ ನಿರ್ಣಯಿಸ್ತದೆ. ಮತ್ತು ನನಗೆ ನಾನು ಚುನಾವಣೆಗೆ ನಿಲ್ಲಲೇಬಾರ್ದು ಅಂತೇಳಿ ಕಳೆದ 4 ತಿಂಗಳಿಂದ ಗೊತ್ತಿದೆ. ಭಾಳಷ್ಟು ತೊಂದರೆಗಳನ್ನು ಕೊಟ್ಟರು. ಸ್ವತಃ ಅವರೇ ಖುದ್ದು ಕೋಚುಮಲ್ ಅಧಿಕಾರಿಗಳು ಯಾವ ಮಟ್ಟಕ್ಕಾದ್ರು ಅಂದರೆ, ಕೋಚುಮಲ್ ಅಧಿಕಾರಿಗಳು ಹೋಗಿ ಕೋರ್ಟಲ್ಲಿ ಕಾಯೋ ಮಟ್ಟಕ್ಕಾದ್ರು. ಕೋಚುಮಲ್ ಅಧಿಕಾರಿಗಳು ಕೋರ್ಟಲ್ಲಿ ಕೇಸಿದೆ ಅಂದರೆ ಅಧಿಕಾರಿಗಳು ಹೋಗಿ ಅಲ್ಲಿ ಕಾಯೋ ಮಟ್ಟಕ್ಕಾದರು. ಲಕ್ಷಾಂತರ ಹಣವನ್ನು ರಾಯರಿಗೆ ಕೊಟ್ಟು ಅಲ್ಲಿ ಆರ್ಗ್ಯುಮೆಂಟ್ ಮಾಡಲಿಕ್ಕೆ ಪ್ರೋತ್ಸಾಹವನ್ನು ಕೊಟ್ಟು ಒಬ್ಬ ನಮ್ಮ 5 ನಮ್ಮ ಮೇಲೆ ಸ್ಪರ್ಧೆ ಮಾಡಿದ್ರು. ಅವ್ರ ಮುಖಾಂತರ ಕೇಸ್ ಹಾಕಿಸಿ 3 ತಿಂಗಳ ಕಾಲ ನಮಗೆ ಭಾಳ ಕಷ್ಟ ಆಗುತ್ತೆ. ಅವ್ರ ಉದ್ದೇಶ ಇತ್ತು, ಯಾವುದೇ ಕಾರಣಕ್ಕೂ ಕೂಡ SN ನಾರಾಯಣ ಸ್ವಾಮಿಯನ್ನು ಕೋಮಲಕಡೆ ಬಿಡಬಾರ್ದು ಅಂತ ಇಟ್ಟು. ಒಮ್ಮೆ ಅಲ್ಲಿ MD ಆಗಿರ್ತಕ್ಕಂಥ ಗೋಪಾಲ ಮೂರ್ತಿಯವರು ನೇರವಾಗಿ ಹೇಳಿದ್ದಾರೆ. ಫೋನಲ್ಲಿ ಮಾತಾಡಬೇಕಾದಾಗ ಯಾರಿಗೂ ಗೊತ್ತಿಲ್ಲ, SN ನಾವು ಕಾರ್ಯಕ್ಕೆ ಬಿಡೋದಿಲ್ಲ ನಾನು ಅಂತ ಹೇಳಿದ್ದಾರೆ. ಆ ನಿಟ್ಟಿನಲ್ಲಿ ಪಾಪ ಅವ್ರ ಪತ್ರ ಬರ್ತಿತ್ತು. ಅವರು ಪತ್ರ ಬರೀಲಿಕ್ಕೆ ಸಂವಿಧಾನಾತ್ಮಕವಾಗಿ ನಮ್ಮ ಕೋಆಪರೇಟಿವ್ ಆಕ್ಟಲ್ಲಿ MD ಅವರಿಗೆ ಪತ್ರ ಬರೀಲಿಕ್ಕೆ ಯಾವ ಅಧಿಕಾರ ಕೂಡ ಇಲ್ಲ. ಆ ಡೆಲಿಗೇಟ್ ಪವರನ್ನು ಕೊಡ್ತಕ್ಕಂಥದ್ದು ಆ ಸೊಸೈಟಿಯಿಂದ. ಆ ಹಕ್ಕನ್ನು ಕಸಿಯುವಂಥ ಅಧಿಕಾರ ಯಾವ ಕೋಚುಮಲ್ಗೂ ಇಲ್ಲ. ಯಾಕಿಲ್ಲ ಅಂದರೆ, ವಿ ಆರ್ ದಿ ಮಿಲ್ಕ್ ಪ್ರೊಡ್ಯೂಸರ್. ನಾನು ನಿಮ್ಗೆ ಸೇಲ್ ಮಾಡ್ತೀನಿ, ನಾನು ಹಕ್ಕನ್ನು ನೀವು ಅಂಗಡಿ ಕಸ್ಕೊಳ್ತೀವಿ. ಅದು ನ್ಯಾಯಾಲಯದಲ್ಲಿ ಇವತ್ತು ಎತ್ತಿಡಿತ್ತು. ಇವತ್ತು ನನಗೆ ನನ್ನ ಭಾಗದ 54 ಜನ ಮತದಾರರಿದ್ದಾರೆ.
ಬಹುಶಃ ನನಗೆ ವಿಶ್ವಾಸ ಇದೆ 48ರಿಂದ 50 ಮತಗಳನ್ನು ನಾನು ತಗೊಳ್ತೀನಿ. ಆ ಅಭ್ಯರ್ಥಿ ಪಾಪ ನಿಲ್ತಾ ಇರಲಿಲ್ಲ. ಇವತ್ತು ಯಾರು ಹೇಳ್ತಾರೆ ಅವ್ರು ಬೇಕಾದ್ರೆ ನಾನು ನನ್ನ ಮೇಲೆ ನಿಂತಕ್ಕಂಥ ಅಭ್ಯರ್ಥಿಗೆ ಹಣ ಸಹಾಯ ಮಾಡಿಲ್ಲ ಅಂತೇಳಿ ಯಾವ್ದಾದ್ರು ದೇವಸ್ಥಾನಕ್ಕೆ ಬಂದು ಪ್ರಮಾಣ ಮಾಡಲಿ. ಗೊತ್ತಿದೆ ಹೇಳೋದಿಲ್ಲ. 5 ಗಂಟೆ ಮೇಲೆ ಹೆಸರು ಕೂಡ ಹೇಳ್ತೀನಿ ನಾನು. ಬೇಡ ಹೇಳ್ತೀನಿ, ಎಲ್ಲೋಗ್ತೀನಪ್ಪ ಮುಂದೆ ಮತ್ತೆ ಹೇಳ್ತೀನಿ ನಾನು. ಮತ್ತೆ ಹೇಳ್ತೀನಿ ಸರ್. ಈಗ ಅಲ್ಲ ಸರ್, ಗಡ್ಬದನ್ ಗ್ಯಾಂಗ್ ಅಂತ ನೇರವಾಗಿ ಮಾತಾಡ್ತೀನಿ, ಜನಪರವಾಗಿ ನಿಲ್ತೀನಿ, ಇದ್ದಾಗ ಮಾತಾಡ್ತೀನಿ. ನಾನು ಯಾರಿಗೂ ಕೂಡ ಕಾಲ ತಕ್ಕ ಹೋಗೋದಿಲ್ಲ, ಬೆನ್ನ ತಕ್ಕ ಹೋಗೋದಿಲ್ಲ. ಅವ್ರು ತಿಂತ ನೋಡ್ಕೊಂಡು ನೀವು ಮಜಾ ಮಾಡ್ರಿ ಅಂತ ಹೇಳೋದಿಲ್ಲ. ನನಗೆ ಯಾವುದೇ ನನ್ನ ಗಮನಕ್ಕೆ ತಪ್ಪು ಅಂತ ಬಂದಾಗ ನನ್ನ ಹುಟ್ಟು ಹೋರಾಟಗಾರ ಹೋರಾಟ ಮಾಡೋದು ಸ್ವಭಾವ. ಸರ್, ಕೋಮಲ್ ಚುನಾವಣೆ 3 ಗ್ಯಾಂಗ್ ಮಾಡ್ತು ಕಾಂಗ್ರೆಸ್ ಅಂತಾರೆ ಸರ್, ನಿಜನ? 3 ಗ್ಯಾಂಗ್ ಆಯ್ತು ಕೋಮಲ್ ಚುನಾವಣೆ. ಹೇಗೆ? ನಿಮ್ದೊಂದು ಗ್ಯಾಂಗ್ ಆಯ್ತು, ಹಿಂದೆ 2-3 ಬಣ ಇತ್ತಲ್ಲ ಸರ್, 2 ಬಣ ಇತ್ತಲ್ಲ. ನನ್ನ ಯಾವುದು ಗ್ಯಾಂಗ್ ಇಲ್ಲಪ್ಪ. ನಾನು ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ, ಶಿಸ್ತಿನ ಸಿಪಾಯಿ. ನಂದು ಯಾವುದೇ ಬಣ ಇಲ್ಲ. ನಾವು ಯಾರ್ಯಾರು ನಿಂತಿದ್ದೀವೋ ಕಾಂಗ್ರೆಸ್ನಲ್ಲಿ ನಿಂತಿದ್ದೀವಿ. ನಾವು ಯಾರು ಕೂಡ ರೆಬಲ್ ಅಲ್ಲ. ಘಟಬಂಧನ್ ಅಟಾವ್ ಬಂಧನ್. ಈಗ ಜಿಲ್ಲಾಧ್ಯಕ್ಷನೇ ಇಲ್ಲ ಅಂತ ಸರ್, ಜಿಲ್ಲಾಧ್ಯಕ್ಷರು ಕ್ಯಾಂಡಿಡೇಟ್ ಹಾಕಿದ್ರು ಸರ್. ತಪ್ಪೇನು ಹಾಕಬಾರ್ದು. ಒಬ್ಬ ಜಿಲ್ಲಾ ಅಧ್ಯಕ್ಷರನ್ನ ನೋಡಿ, ಪಕ್ಷ ತಾಯಿ ಇದ್ದಾಗೆ. ನಾವು ಶಾಸಕರಾಗಿರ್ಬೋದು, ಆದರೆ ಜಿಲ್ಲಾ ಅಧ್ಯಕ್ಷರ ಆಧೀನದಲ್ಲೇ ಇರಬೇಕು ನಾವು ಪಕ್ಷ ವಿಚಾರ ಬಂದಾಗ. ಒಬ್ಬ ಜಿಲ್ಲಾ ಅಧ್ಯಕ್ಷ ಗಮನಕ್ಕೆ ಬರದೆ ನಾವೇ ಕ್ಯಾಂಡಿಡೇಟ್ ಹಾಕೊಂಡಾಗ ಜಿಲ್ಲಾಧ್ಯಕ್ಷರು ನೋವಾಗಲ್ವಾ? ಅವರ ಅಧಿಕಾರಕ್ಕೆ ಧಕ್ಕೆ ಮಾಡದಂತೆ ಆಗೋದಿಲ್ವಾ? ಹಾಗಾಗಿ ಸಹಜವಾಗಿ ಅವ್ರಿಗೆ ನೋವಾಗಿದೆ. ಆ ನೋವನ್ನ ಒಬ್ಬ ಬ್ಯಾಕ್ವರ್ಡ್ ಕ್ಲಾಸ್ ಇರತಕ್ಕಂಥ ಒಬ್ಬ ಜಿಲ್ಲಾ ಅಧ್ಯಕ್ಷರನ್ನ ಆ ರೀತಿ ನಡೆಸ್ಕೊಂಡಾಗ ಸಹಜವಾಗಿ ನೋವಾಗಿದೆ. ಆ ನೋವನ್ನು ಹೊರಹಾಕಿದ್ದಾರೆ, ಅದ್ರಲ್ಲಿ ಯಾವ ತಪ್ಪು ಇಲ್ಲ. ಸರ್, ಜಯಸಿಂಹ ಅವರು ತಮ್ಮ ಆಪೋಸಿಟ್ ಕ್ಯಾಂಡಿಡೇಟ್ ಅಲ್ಲ ಸರ್? ಇಲ್ಲಲ್ಲಪ್ಪ, ಅಲ್ಲ, ಅವರು ನನ್ನ ಆಪೋಸಿಟ್ ಕ್ಯಾಂಡಿಡೇಟು ಉನ್ಕುಂದ ಸೊಸೈಟಿಯ ವೆಂಕಟೇಶ್ ಅಂತ. ಅಲ್ಲ, ಅವರು ಕಾಂಗ್ರೆಸ್ ಕ್ಯಾಂಡಿಡೇಟ್ ಅಲ್ಲ. ಅವರು ಕಾಂಗ್ರೆಸ್ ಕ್ಯಾಂಡಿಡೇಟ್ ಅಲ್ಲ ಅಂತ. ಯಾರು? ಜಯಸಿಂಹ ಅವರು. ಅವರು ಆ KGF ಕ್ಷೇತ್ರಕ್ಕೆ ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ ಭಾಗಶಃ ಬರ್ತದೆ. ಅವರೇನು ನಮ್ಮ ಕಾಂಗ್ರೆಸ್ ಕ್ಯಾಂಡಿಡೇಟ್ ನಮ್ಮನ್ನು ಕೇಳೂ ಇಲ್ಲ. ನಾನು MLA ಇದ್ದೀನಿ, ರೂಪಾ MLA ಇದ್ದಾರೆ, ನಮ್ಮನ್ನು ಕೇಳೂ ಇಲ್ಲ. ಅವರ ತೀರ್ಮಾನ ಮಾಡಿದ ಯಾವ ಪಕ್ಷ ನನಗೆ ಗೊತ್ತಿಲ್ಲ ಸರ್. ಈಗ ಅವಾಗಲೇ ಓಟ್ ಹಾಕಿ ಬಂದ ಮೇಲೆ ಪುಷ್ಪ ಡೈಲಾಗ್ ಹೊಡಿತಾರೆ ಸರ್, ತಗ್ಗೇದೆಲೆ ಅಂತ. MLA ನಂಜೇಗೌಡರು ಪಕ್ಕದಲ್ಲಿ ನಿಂತ್ಕೊಂಡು ಪುಷ್ಪ ಡೈಲಾಗ್ ಹೊಡಿತಾರೆ ಫಿಲಮ್ದು. ಅಂದ್ರೆ ನಾನು ಸೋಲಿಸಕ್ಕೆ ಯಾರ ಕೈಲಿ ಆಗಲ್ಲ ಅಂತ. ಅಷ್ಟು ಧೈರ್ಯ ಇದ್ದವರು 2 ತಿಂಗಳ ಮುಂದೆನೆ ಅವ್ರು ಡೈರೆಕ್ಟ್ ಫಾರಂ ಕಿತ್ಕೊಂಡು ಒತ್ಕೊಂಡು ಫೀಲ್ಡಲ್ಲಿ ಬಿಟ್ಟು ಗೆದ್ದಿದ್ರೆ ಅವತ್ತು ಹೇಳ್ತಾ ಇದ್ದೀನಿ ಯಾವ ತಗ್ಗೋದು ಹಾಕೋದು ಅಂತ. ಒಬ್ಬ ಅಮಾಯಕ ಕುರುಬರ ಜನಾಂಗದ ಒಬ್ಬ ಲಕ್ಷ್ಮಪ್ಪನ ಮೇಲೆ ಅದನ್ನು ನೀವೆಲ್ಲ ಎತ್ಕೊಂಡು ಹೋಗ್ಬಿಟ್ಟು ಆ ತಮಗೆ ಗೆದ್ದ ತಕ್ಷಣ ಏನು ತಗ್ಗೆ ಇಟ್ಬಿಡ್ಬೇಕು. ಆಯ್ತು, ಇವರು ಅಷ್ಟು ಧೈರ್ಯ ಇದ್ದವರು 2 ತಿಂಗಳ ಮುಂದೆನೆ ಯಾಕೆ ಒತ್ಕೊಂಡೋದು ಎಲ್ಲರೂ ಇವತ್ತಾಗ ಯಾಕೆ ಬಿಟ್ಟಿಲ್ಲ? ನಿಮ್ಗೆ ಅಷ್ಟು ಧೈರ್ಯ ಇದ್ದವರು, ಗೆಲ್ತಿದ್ದ ಭರವಸೆ ಇದ್ದವರು ಯಾಕೆ ಒತ್ಕೊಂಡು ಹೋಗಿ ತಿಂಗಳಾಗಡ್ಲಿ ಇಟ್ಕೊಂಡಿದ್ರಿ? ಅದ್ರ ಗೊತ್ತಾಗುತ್ತಲ್ಲ ಎಷ್ಟು ಭಯ ಇದೆ ನಿಮಗೆ ಅಂತ. ಇದು ಜಿಲ್ಲೆಯಲ್ಲಿ ಹೈಕಮಾಂಡ್ ಜಟಾಪಟಿ ಒಂದು ನಡೀತಾ ಇದೆ ಸರ್. ಹೇಳಿ. ಕೆಲವೊಬ್ರು ಹೈಕಮಾಂಡ್ ನಮ್ಗೆ ರಮೇಶ್ ಕುಮಾರ್ ಹೈಕಮಾಂಡ್ ನಮ್ಗೆ ಯಾರಿಲ್ಲ ಅಂತ. ಅದು ಕೆಲವು ಶಾಸಕರ ಅಭಿಪ್ರಾಯ, ಎಲ್ಲರ ಒಮ್ಮತ ಅಭಿಪ್ರಾಯ ಇಲ್ಲ. ವ್ಯಕ್ತಿಗತವಾಗಿ ಅವರ ಪ್ರೀತಿ ಗೌರವದಿಂದ ಒಬ್ಬ ನಾಯಕರು ಅಂದ್ಕೋಬಹುದು, ಅದು ತಪ್ಪು ಅಂತ ಹೇಳೋದಿಲ್ಲ. KPCCಯಿಂದಾಗಲಿ AICCಯಿಂದಾಗಲಿ ಈ ಕೋಲಾರ ಜಿಲ್ಲೆಯ ಉಸ್ತುವಾರಿ ನಾಯಕರು ಇವರು ಅಂತೇಳಿ ಯಾವುದು ಅಪಾಯಿಂಟ್ ಮಾಡಿಲ್ವಲ್ಲ. ಅವರವರ ಅನುಕೂಲಕ್ಕೆ ತಕ್ಕಂತೆ, ಅವರವರ ಭಾವಕ್ಕೆ ತಕ್ಕಂತೆ ಅವ್ರವ್ರಿಗೆ ಯಾರು ಪ್ರೀತಿ ಇದೆಯೋ ಅವ್ರು ಹೇಳ್ಕೋಬಹುದು. ನಿಮ್ಮನ್ನ ಮತ್ತೆ ನಂಜೇಗೌಡರು ಮಾಡೋಕ್ಕೆ ಉಸ್ತುವಾರಿ ಸಚಿವರು ತುಂಬಾ ಟ್ರೈ ಮಾಡಿದ್ರು ಸರ್, ಯಾಕೆ ತಾವು ಒಪ್ಕೊಂಡಿಲ್ಲ ಸರ್? ನಂಜೇಗೌಡರ ನಾನು ಟ್ರೈ ಮಾಡೋಕ್ಕೆ ಯಾವತ್ತು ಪ್ರಯತ್ನ ಮಾಡಿದ್ರು. KGF ಬಂದಿದ್ರಲ್ಲ ಸರ್, ಅವತ್ತು KGF ಬಂದಿದ್ರು, ಕಾರ್ಯಕ್ರಮ ಬಂದಿದ್ರು. ತಮ್ಗೆ ಹೇಳಿದ್ರು ಸರ್, ಮಾತಾಡ್ತೀವಿ, ಇಬ್ಬರನ್ನು ಕೂರಿಸಿ ಒಂದ್ ಮಾಡ್ತೀವಿ. ನೋಡಿ, ಎಲೆಕ್ಷನ್ ರಿಲೇಟೆಡ್ ಬೈರತಿ ಸುರೇಶ್ ಅವರು
ನೋಡಿ, ಒಬ್ಬ ಜಿಲ್ಲಾ ಮಂತ್ರಿ ಆದವರು ಎಲ್ಲ ವಿಚಾರಗಳನ್ನು ಕೂಡ ಎಲ್ಲ ಶಾಸಕರನ್ನ ಸಮನ್ವಯ ತಗೊಂಡು ಹೋಗ್ಬೇಕು. ಒಂದು ಕಡೆಗೆ ಸುಣ್ಣ, ಒಂದು ಕಡೆಗೆ ಬೆಣ್ಣೆ ಇಡಬಾರ್ದು. ಆ ಪರಿಸ್ಥಿತಿಯಿಂದ ಇವತ್ತು ಈ ರೀತಿ ಆಗಿದೆ. ನಮ್ಮನ್ನು ಯಾವುದು ಸನ್ಮಾನ ಕರೆದಿಲ್ಲ, ಯಾವ ಸನ್ಮಾನವನ್ನು ಅವ್ರು ಹೇಳಿಲ್ಲ. ಆಯ್ತಾ, ನಾವಿವತ್ತು ಚುನಾವಣೆ ನಿಂತಿದ್ದೇವೆ, ಸ್ಪರ್ಧೆ ಮಾಡಿದ್ದೇವೆ. ನಮ್ಮ ಹೈಕಮಾಂಡ್ ಏನಿದೆ, KPCC ಅಧ್ಯಕ್ಷರಾಗಿರ್ತಕ್ಕಂಥ ಗೌರವ ಡಿ ಕೆ ಶಿವಕುಮಾರ್ ಅವರು, ಮುಖ್ಯಮಂತ್ರಿ ಸಿದ್ದರಾಮಣ್ಣವರು, ಅವ್ರ ಬಳಿ ನಮ್ಮ ಅಹವಾಲು ಹೇಳ್ತೇವೆ. ಅವ್ರು ಏನು ತೀರ್ಮಾನ ಮಾಡ್ತಾರೆ, ಪಕ್ಷ ಏನು ತೀರ್ಮಾನ ಮಾಡುತ್ತೆ, ಅದಕ್ಕೆ ನಾವು ಬದ್ಧರಾಗಿರ್ತೀವಿ. ಸರ್ ಒಂದು ಸರ್ BR ಪಾಟೀಲ್ ಮತ್ತೆ ರಾಜೀವ್ ಕಾಗೆ ಅವರು ಸರ್ಕಾರದ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಅನುದಾನ ಬರ್ತಾ ಇಲ್ಲ ಅಂತ ಹೇಳ್ತಾರೆ.